ನಮ್ಮ ACCಯಿಂದನೇ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆನಲ್ಲೂ ಕ್ಷೇತ್ರ ವೈಸು ಒಂದು ಸ್ಥಳೀಯ ಕೋಆಪರೇಟಿವ್ ಚುನಾವಣೆ ನಡೀತಾ ಇದೆ. ಈ ವರ್ಷ ಪೂರ್ತಿ ಮಾರ್ಚಿಂದ ಏಪ್ರಿಲಿಂದ ನೆಕ್ಸ್ಟ್ ಮಾರ್ಚ್ವರೆಗೂ ಎಲ್ಲ ಸ್ಥಳೀಯ ಚುನಾವಣೆ ನಡೆಯುತ್ತೆ. ಒಂದು ಕಡೆ ಕೋಆಪರೇಟಿವ್ ಪ್ರಾರಂಭ ಆಗಿದೆ, ಈ ತಿಂಗಳ ಒಳಗಡೆ ಏಪ್ರಿಲ್ ಒಳಗಡೆ ಕೊನೆ ಆಗುತ್ತೆ. ಅದಾದಮೇಲೆ PLD ಬ್ಯಾಂಕ್ ಆಗಿದೆ, ನಂತರ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿ ಆಗ್ತಕ್ಕಂಥದ್ದಕ್ಕೆ ಹತ್ರ ಬಂದಿದೆ. ಸೊ ಅದಾದಮೇಲೆ ಪುರಸಭೆ ನಗರಸಭೆಗಳು ಆಗ್ತವೆ ಅಕ್ಟೋಬರ್ ನವಂಬರಲ್ಲಿ. ಜನವರಿ ಫೆಬ್ರವರಿಯಲ್ಲಿ ಗ್ರಾಮ ಪಂಚಾಯತಿ ಆಗುತ್ತೆ. ಅದರಿಂದ ಈ ಎಲ್ಲ ಚುನಾವಣೆನ ನಾವು ಏನು 5 ಗ್ಯಾರಂಟಿ ಕೊಟ್ಟು 2 ವರ್ಷ ಸರ್ಕಾರ ಯಶಸ್ವಿಯಾಗಿ ಕಂಪ್ಲೀಟ್ ಮಾಡಿದ್ದೀವಿ. ಅನೇಕ ಜನಪರವಾದಂಥ ಕಾರ್ಯಕ್ರಮದ ಜೊತೆಗೆ ಅಭಿವೃದ್ಧಿ ಕೆಲಸ ಮಾಡ್ತಾಯಿದ್ದೀವಿ. ಸೊ ಈ ಚುನಾವಣೆ ಎಲ್ಲ ಗೆಲ್ಲಬೇಕು ಅನ್ನೋದು ನಮ್ಮ ಪಕ್ಷದ ಒಂದು ಆಲೋಚನೆ. ಅದರಿಂದ ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಶಾಸಕರ ಜೊತೆ ಒಳಗೊಂಡು ಪಕ್ಷದ ಜಿಲ್ಲಾ ಮಟ್ಟದ ಎಲ್ಲ ನಾಯಕರನ್ನ ಸೇರಿಸ್ಕೊಂಡು ಪ್ರತಿ ತಾಲೂಕಿನಲ್ಲಿ ಒಂದು ಕಾರ್ಯಕರ್ತರ ಸಭೆನ ಮಾಡಬೇಕು ಅಂತ. ಅದಕ್ಕೆ ಇವತ್ತು ಮೊದಲನೇದಾಗಿ ಮಂಡ್ಯ ಕ್ಷೇತ್ರದಲ್ಲಿ ರವಿಯವರ ಅಧ್ಯಕ್ಷತೆಯಲ್ಲಿ ಇವತ್ತು ಕಾರ್ಯಕರ್ತರ ಸಭೆ. ಏನಿಲ್ಲ, ಈ ಕೋಆಪರೇಟಿವ್ ಚುನಾವಣೆ ಎಲ್ಲ ಪಾಸಿಟಿವ್ ಆಗಿ ನಾವು ಗೆಲ್ತಾ ಇದ್ದೀವಿ. ಸೊ ನಿಮಗೆ ಗೊತ್ತಿದೆ, ಕನಿಷ್ಠ 2ರಿಂದ 2.5 ಲಕ್ಷ 3 ಲಕ್ಷದವರೆಗೂ BJP ಓಟ್ ಈ ಜಿಲ್ಲೆಯಲ್ಲಿ ಇವತ್ತಲ್ಲ 20 ವರ್ಷದಿಂದ ರಾಮಲಿಂಗ ಅಣ್ಣ ಅಂತೇಳಿ ಲಾಯರ್ ನಿಂತಿದ್ರು. ಅವಾಗಲೂ 1.25 ಲಕ್ಷ 1.5 ಲಕ್ಷ ಓಟ್ ತಗೊಂಡಿದ್ರು. ಸೊ ಇವತ್ತು ಲೋಕಸಭಾ ಚುನಾವಣೆ ಬಿಟ್ಟು ಬೇರೆ ಚುನಾವಣೆ ಅಂದಾಗ BJPಯವರು ಅವರವರ ಅನುಕೂಲಕ್ಕೆ ತಕ್ಕಂತೆ ಅವರ ಕ್ಯಾಂಡಿಡೇಟ್ ಮೇಲೆ ತೀರ್ಮಾನ ತಗೊಂಡು ಓಟ್ ಹಾಕುವಂಥ ಸಿಚುವೇಷನ್ ಇದೆ, ಅಸೆಂಬ್ಲಿ ಅಥವಾ ಇನ್ನೊಂದು ಅವ್ರ ಕ್ಯಾಂಡಿಡೇಟ್ ಇಲ್ಲದೆ ಇದ್ದಾಗ. ಬಟ್ ಪಾರ್ಲಿಮೆಂಟ್ ಚುನಾವಣೆಗೆ ಯಾರು ನಿಂತ್ಕೊಂಡ್ರೂ ಮೋದಿಯವರ ಹೆಸರಿನಲ್ಲಿ ಪಾರ್ಲಿಮೆಂಟ್ಗೆ ಹಾಕ್ತಾರೆ. ಇದು ನಿಮಗೆ ಗೊತ್ತಿರೋ ವಿಚಾರ. JDSಗೂ ಕಾಂಗ್ರೆಸ್ಗೂ ಫೈಟ್ ಇದೆ, ಇಲ್ಲ ಅಂತ ಹೇಳಲ್ಲ ನಾನು, ಅವ್ರೇನು ಲೆಕ್ಕಕ್ಕಿಲ್ಲ ಅಂತ ಹೇಳಲ್ಲ. ಅವ್ರ ಥರ ನಮ್ಮ ಪುಟ್ಟರಾಜ ಹೇಳ್ತಾರಲ್ಲ, ನಮ್ಮ ಪುಟ್ಟರಾಜಣ್ಣ ಹೇಳ್ತಾರಲ್ಲ, ಕಾಂಗ್ರೆಸ್ಸು ಚಲುವರಾಯಸ್ವಾಮಿ ಯಾವ ಲೆಕ್ಕ, ಅವನು ಡೆಡ್ ಹಾರ್ಸು ಅದೆಲ್ಲ ಹೇಳ್ತಾರಲ್ಲ, ಹಂಗೇನು ನಾನು ಯಾವತ್ತೂ ಹೇಳಿಲ್ಲ. ಸೊ JDSಗೂ ಇಲ್ಲಿ ಮೂಲ ಈ ರಾಜ್ಯದಲ್ಲಿ ಯಾವುದಾದ್ರು ಒಂದು ಶಕ್ತಿ ಇರೋ ಜಿಲ್ಲೆ ಇದ್ದರೆ JDSಗೆ ಅದು ಮಂಡ್ಯನೇ. ಸೊ ಕಾಂಗ್ರೆಸ್ಗೂ ಸಹ ಅಷ್ಟೇ ನಾವು ಶಕ್ತಿ ಇದೆ. ಒಂದು ಸಾರಿ ಸ್ವಲ್ಪ ಹೆಚ್ಚು ಎಫರ್ಟ್ ಹಾಕಿದ್ರೆ ಅವರೊಂದು 2 ಸೀಟ್ ಹೆಚ್ಚಾಗಿ ಗೆಲ್ಬೋದು, ನಾವು ಹೆಚ್ಚು ಎಫರ್ಟ್ ಹಾಕಿದ್ರೆ ನಮಗೊಂದು 2 ಸೀಟ್ ಗೆಲ್ಬೋದು. ಆದರೆ ಈಗ ಫ್ಯಾಕ್ಟ್ರಿ ನಾವು ಮಾಡ್ತಾ ಇರ್ತಕ್ಕಂಥದ್ದು, ಯೂನಿವರ್ಸಿಟಿ ಮಾಡ್ತಾ ಇರ್ತಕ್ಕಂಥದ್ದು, ಇವೆಲ್ಲವೂ ಸಹ ನಮಗೆ ಅನುಕೂಲಕರವಾದಂಥ ವಾತಾವರಣ ಇದೆ. ಜಿಲ್ಲೆ ಜನರ ಪರವಾದಂಥ ಅನೇಕ ನೀರಾವರಿ ಇಲಾಖೆಯಲ್ಲಿ ಮಾಡ್ರನೈಸೇಷನ್ ಮಾಡ್ತಾಯಿದ್ದೀವಿ. 5 ವರ್ಷ ಏನೂ ಆಗಿರಲಿಲ್ಲ, ಅನೇಕ ರಸ್ತೆಗಳನ್ನ ಮಾಡಿದ್ದೀವಿ. ಕುಡಿಯೋ ನೀರಿನ ಯೋಜನೆ JJM ಯೋಜನೆಯನ್ನು ಸಾಕಷ್ಟು ಕಾರ್ಯರೂಪಕ್ಕೆ ತರ್ತಾಯಿದ್ದೀವಿ. ಇವೆಲ್ಲ ಇರೋದ್ರಿಂದ ನಮಗೆ ಈ ಮುಂದೆ ಬರ್ತಕ್ಕಂಥ ಸ್ಥಳೀಯ ಚುನಾವಣೆಯಲ್ಲಿ ನಮಗೆ ಗೆಲ್ಲಬೇಕು, ಗೆಲ್ಲಕ್ಕೆ ಏನು ಬೇಕೋ ನಾವೆಲ್ಲ ವಾತಾವರಣವನ್ನು. ಸರ್, ರಾಜಣ್ಣ ಅವರು ಸರ್ 3 ಪುಟಗಳು ದೂರು ಕೊಟ್ಟಿದ್ದಾರೆ ಸರ್. ಆದರೆ ಅವರ ಒಂದು ಸರ್ಕಾರಿ ನಿವಾಸದಲ್ಲಿ CC ಕ್ಯಾಮ್ರಾ ಇಲ್ಲ ಅನ್ನೋದು ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಪೊಲೀಸ್ ಸ್ಟೇಷನ್ಗೆ ಕೊಟ್ಟಿಲ್ಲ, ಈ ರೀತಿ ಹನಿ ಟ್ರಾಪ್ ಆಗ್ತಿದೆ ಅಂತೇಳಿ ಗೃಹ ಸಚಿವರು ಕೊಟ್ಟಿದ್ದಾರೆ. ಗೃಹ ಸಚಿವರು ಹೇಳಿದಾರಲ್ಲ, ಎಲ್ಲಿ ತನಿಖಾಧಿಕಾರಿಗೆ ಕೊಡಿ ಅಂತ ಹೇಳಿದ್ದಾರೆ. ಅವರು ಕೊಟ್ಟ ಮೇಲೆ ನಾವು ಕಾನೂನುಬದ್ಧವಾಗಿ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಯಾವ ಥರದಲ್ಲಿ ತನಿಖೆ ಮಾಡಬೇಕು ಅನ್ನೋದನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಸೆಂಬ್ಲಿನಲ್ಲಿ ಕಂಪ್ಲೇಂಟ್ ಬಂದ ತಕ್ಷಣ ಉನ್ನತ ಮಟ್ಟದ ತನಿಖೆನೇ ಮಾಡ್ತೀನಿ ಅಂತ ಮುಖ್ಯಮಂತ್ರಿಗಳು ಸಹ ಹೇಳಿದ್ದಾರೆ. ಅದನ್ನು ಮಾಡ್ತಾರೆ. ಈಗ ಪಕ್ಷದಲ್ಲಿ ಮುಜುಗರ ಆಗುತ್ತೆ ಆಗಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ಸದನದಲ್ಲಿ ಚರ್ಚೆ ಆಗಿದೆ. ಸೊ ವಿರೋಧ ಪಕ್ಷದ ಎಲ್ಲರೂ ಇದನ್ನು ತನಿಖೆ ಮಾಡಬೇಕು ಅಂತ. ತಪ್ಪೇನಿಲ್ಲ. ಇದು ಹಿಂದೆ ಸುಮಾರು ಜನ ಈಗ ಕೇಂದ್ರದ ಮಟ್ಟದವರು ಇದ್ದಾರೆ ಅಂತ ಹೇಳಿದರು ಅವರು. ಅದಕ್ಕೆ ಕಾರಣ ಏನಪ್ಪ ಅಂದರೆ, ಕಳೆದ 6 ತಿಂಗಳು 1 ವರ್ಷದಿಂದ ಒಂದಷ್ಟು ಜನ ಸ್ಟೇ ತಗೊಂಡಿದ್ದಾರೆ. ನಿಮಗೆ ಗೊತ್ತಿರಬೇಕು. ಅವತ್ತು ಹೈಕೋರ್ಟ್ನಲ್ಲಿ ಕೆಲವರೆಲ್ಲ ಮೀಡಿಯಾ ರಿಲೇ ಮಾಡ್ದಂಗೆ ಸ್ಟೇ ತಗೊಂಡಿದ್ದಾರೆ. ಅದೆಷ್ಟೋ ಜನ, ಅದು ನನ್ನ ನಂಬರ್ ಗೊತ್ತಿಲ್ಲ. ಅದರಿಂದ ಅದೆಲ್ಲ ರೆಫರ್ ಮಾಡಿದ್ದಾರೆ ಇವರು. ಸೊ ಇದು ಎಲ್ಲ ಪಕ್ಷದಲ್ಲೂ ಈ ಥರದ ನಡೀತಾ ಇದೆ ಅಂತೇಳಿ ಎಲ್ಲ ಪಕ್ಷದಲ್ಲಿ ಇರೋ ನಾಯಕರ ಮೇಲೆಲ್ಲ ಈ ಥರ ಆಗ್ತಾಯಿದೆ ಅಂತ ಹೇಳಿ ಅವ್ರು ಪ್ರಸ್ತಾಪ ಮಾಡಿ 40-48 ಜನ
ಈ ಸ್ಟೇ ತಗೊಂಡಿರ್ತಕ್ಕಂಥದ್ದು ಇದೆಲ್ಲ ಪ್ರಸ್ತಾಪ ಮಾಡಿದಾಗ ತಪ್ಪೇನಿದೆ, ತನಿಖೆ ಮಾಡಿ ಸಂಪೂರ್ಣವಾಗಿ ಇದನ್ನು ಒಂದು ಸಾರ್ವಜನಿಕರ ಒಂದು ಮಾಹಿತಿಗೆ ಮುಂದಿನ ತನಿಖೆ ಮಾಡಿ ಅದನ್ನು ಕಂಪ್ಲೀಟ್ ಹೊರಗಡೆ. ನಾಳೆ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಈ ವಿಚಾರ ಪ್ರಸ್ತಾಪ ಮಾಡೋದಕ್ಕೆ ಕೂಡ ಮುಂದಾಗ್ತಿದ್ದಾರೆ. ಸೊ ಆದರೆ ಮುಖ್ಯಮಂತ್ರಿಯವರ ನೇತೃತ್ವದಲ್ಲಿ ನಡೀತಕ್ಕಂಥ ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡಿದ್ರೆ ಮುಖ್ಯಮಂತ್ರಿ ಇರ್ತಾರೆ. ಅವಾಗ ಅಲ್ಲಿ ಏನು ನಡೆಯುತ್ತೆ ನೋಡೋಣ. ನಾನು ಇಲ್ಲೇ ಅಡ್ವಾನ್ಸ್ ಆಗಿದ್ದೀನಿ. ಸದನದಲ್ಲಿ ಈ ಚರ್ಚೆ ಆದ ಬಳಿಕವಾಗಿ ಜನರು ಟಾಕ್ ಬಂದಿದೆ ಸರ್, ಅಂದ್ರೆ ಈ ರೀತಿ ಮನಸ್ಥಿತಿ ಇರೋರಿಗೆ ತಾನೇ ಆ ರೀತಿ ಆಗೋದು ಅಂತ ಹೇಳಿ. ಅದು ಏನೇ ಇರಲಿ ಅದನ್ನೆಲ್ಲ ನಾನು ಪ್ರಿಡಿಕ್ಟ್ ಮಾಡಿ ಹೇಳಲಿಕ್ಕಾಗಲ್ಲ. ಬಟ್ ತನಿಖೆ ಮಾಡಲಿಕ್ಕೆ ಸರ್ಕಾರ ಒಪ್ಕೊಂಡಿದೆ, ಮುಖ್ಯಮಂತ್ರಿಯವರು ಅದನ್ನು ಮಾಡ್ತಾರೆ. ಇವತ್ತು ಕಂಪ್ಲೇಂಟ್ ಕೊಟ್ಟ ಮೇಲೆ ನಾಳೆ ಕ್ಯಾಬಿನೆಟಲ್ಲಿ ಸಬ್ಜೆಕ್ಟು ಮುಖ್ಯಮಂತ್ರಿಯವರೇ ಚರ್ಚೆ ಮಾಡ್ತಾರೋ, ಉಪಮುಖ್ಯಮಂತ್ರಿಯವರು ಚರ್ಚೆ ಮಾಡ್ತಾರೋ, ರಾಜಣ್ಣವ್ರು ಆ ಸಬ್ಜೆಕ್ಟ್ ತರ್ತಾರೋ ನನಗೆ ಗೊತ್ತಿಲ್ಲ. ನಿಮ್ಮ ಸಹೋದ್ಯೋಗಿಗಳು ಸರ್ ಇದನ್ನೆಲ್ಲ ನಮಗೆ ಹೇಳ್ಬೇಕಾಗಿತ್ತು, 4 ಗೋಡೆ ಮಧ್ಯೆ ಕೂತು ಮಾತಾಡೋದು ಆಯಿತು, ಆಗೋಗಿದೆ. ಈಗ ಅದ್ರ ಬಗ್ಗೆ ಪ್ರಸ್ತಾಪ ಮಾಡೋದ್ರಿಂದ ಏನು ಪ್ರಯೋಜನ? ನಾನು ಯಾವುದ್ರ ಬಗ್ಗೆನೂ ರಿಯಾಕ್ಟ್ ಮಾಡೋಕ್ಕಾಗಲ್ಲ. ನಮಗೆ ಪಕ್ಷದಲ್ಲಿ ನಾಯಕರಿದ್ದಾರೆ, ಸರ್ಕಾರದಲ್ಲಿ ಮುಖ್ಯಸ್ಥರಿದ್ದಾರೆ, ಅವರು ಅದನ್ನೆಲ್ಲನೂ ತೀರ್ಮಾನ. ನಮ್ಮ ACCಯಿಂದನೇ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆನಲ್ಲೂ ಕ್ಷೇತ್ರ ವೈಸು ಒಂದು ಸ್ಥಳೀಯ ಕೋಆಪರೇಟಿವ್ ಚುನಾವಣೆ ನಡೀತಾ ಇದೆ. ಈ ವರ್ಷ ಪೂರ್ತಿ ಮಾರ್ಚಿಂದ ಏಪ್ರಿಲಿಂದ ನೆಕ್ಸ್ಟ್ ಮಾರ್ಚ್ವರೆಗೂ ಎಲ್ಲ ಸ್ಥಳೀಯ ಚುನಾವಣೆ ನಡೆಯುತ್ತೆ. ಒಂದು ಕಡೆ ಕೋಆಪರೇಟಿವ್ ಪ್ರಾರಂಭ ಆಗಿದೆ, ಈ ತಿಂಗಳ ಒಳಗಡೆ ಏಪ್ರಿಲ್ ಒಳಗಡೆ ಕೊನೆ ಆಗುತ್ತೆ. ಅದಾದಮೇಲೆ ಪಿ.ಎಲ್.ಡಿ ಬ್ಯಾಂಕ್ ಆಗಿದೆ, ನಂತರ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿ ಆಗ್ತಕ್ಕಂಥದ್ದಕ್ಕೆ ಹತ್ರ ಬಂದಿದೆ. ಸೊ ಅದಾದಮೇಲೆ ಪುರಸಭೆ ನಗರಸಭೆಗಳು ಆಗ್ತವೆ ಅಕ್ಟೋಬರ್ ನವಂಬರಲ್ಲಿ. ಜನವರಿ ಫೆಬ್ರವರಿಯಲ್ಲಿ ಗ್ರಾಮ ಪಂಚಾಯತಿ ಆಗುತ್ತೆ. ಅದರಿಂದ ಈ ಎಲ್ಲ ಚುನಾವಣೆನ ನಾವು ಏನು 5 ಗ್ಯಾರಂಟಿ ಕೊಟ್ಟು 2 ವರ್ಷ ಸರ್ಕಾರ ಯಶಸ್ವಿಯಾಗಿ ಕಂಪ್ಲೀಟ್ ಮಾಡಿದ್ದೀವಿ. ಅನೇಕ ಜನಪರವಾದಂಥ ಕಾರ್ಯಕ್ರಮದ ಜೊತೆಗೆ ಅಭಿವೃದ್ಧಿ ಕೆಲಸ ಮಾಡ್ತಾಯಿದ್ದೀವಿ. ಸೊ ಈ ಚುನಾವಣೆ ಎಲ್ಲ ಗೆಲ್ಲಬೇಕು ಅನ್ನೋದು ನಮ್ಮ ಪಕ್ಷದ ಒಂದು ಆಲೋಚನೆ. ಅದರಿಂದ ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಶಾಸಕರ ಜೊತೆ ಒಳಗೊಂಡು ಪಕ್ಷದ ಜಿಲ್ಲಾ ಮಟ್ಟದ ಎಲ್ಲ ನಾಯಕರನ್ನ ಸೇರಿಸ್ಕೊಂಡು ಪ್ರತಿ ತಾಲೂಕಿನಲ್ಲಿ ಒಂದು ಕಾರ್ಯಕರ್ತರ ಸಭೆನ ಮಾಡಬೇಕು ಅಂತ. ಅದಕ್ಕೆ ಇವತ್ತು ಮೊದಲನೇದಾಗಿ ಮಂಡ್ಯ ಕ್ಷೇತ್ರದಲ್ಲಿ ರವಿಯವರ ಅಧ್ಯಕ್ಷತೆಯಲ್ಲಿ ಇವತ್ತು ಕಾರ್ಯಕರ್ತರ ಸಭೆ. ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆಯಲ್ಲಿ 6 ಕ್ಷೇತ್ರ ಗೆದ್ದಿದ್ರೆ, ಅದಾದ್ಮೇಲೆ ಲೋಕಸಭಾ ಚುನಾವಣೆ ಸೋಲಾಯಿತು. ಈಗ ಹೇಗೆ ಕಂಬ್ಯಾಕ್ ಮಾಡಬೇಕು ಅಂತ ಪ್ರಶ್ನೆ. ಏನಿಲ್ಲ, ಈ ಕೋಆಪರೇಟಿವ್ ಚುನಾವಣೆ ಎಲ್ಲ ಪಾಸಿಟಿವ್ ಆಗಿ ನಾವು ಗೆಲ್ತಾ ಇದ್ದೀವಿ. ಸೊ ನಿಮಗೆ ಗೊತ್ತಿದೆ, ಕನಿಷ್ಠ 2ರಿಂದ 2.5 ಲಕ್ಷ 3 ಲಕ್ಷದವರೆಗೂ BJP ಓಟ್ ಈ ಜಿಲ್ಲೆಯಲ್ಲಿ ಇವತ್ತಲ್ಲ 20 ವರ್ಷದಿಂದ ರಾಮಲಿಂಗ ಅಣ್ಣ ಅಂತೇಳಿ ಲಾಯರ್ ನಿಂತಿದ್ರು. ಅವಾಗಲೂ 1.25 ಲಕ್ಷ 1.5 ಲಕ್ಷ ಓಟ್ ತಗೊಂಡಿದ್ರು. ಸೊ ಇವತ್ತು ಲೋಕಸಭಾ ಚುನಾವಣೆ ಬಿಟ್ಟು ಬೇರೆ ಚುನಾವಣೆ ಅಂದಾಗ BJPಯವರು ಅವರವರ ಅನುಕೂಲಕ್ಕೆ ತಕ್ಕಂತೆ ಅವರ ಕ್ಯಾಂಡಿಡೇಟ್ ಮೇಲೆ ತೀರ್ಮಾನ ತಗೊಂಡು ವೋಟ್ ಹಾಕುವಂಥ ಸಿಚುವೇಷನ್ ಇದೆ, ಅಸೆಂಬ್ಲಿ ಅಥವಾ ಇನ್ನೊಂದು ಅವ್ರ ಕ್ಯಾಂಡಿಡೇಟ್ ಇಲ್ಲದೆ ಇದ್ದಾಗ. ಬಟ್ ಪಾರ್ಲಿಮೆಂಟ್ ಚುನಾವಣೆಗೆ ಯಾರು ನಿಂತ್ಕೊಂಡ್ರೂ ಮೋದಿಯವರ ಹೆಸರಿನಲ್ಲಿ ಪಾರ್ಲಿಮೆಂಟ್ಗೆ ಹಾಕ್ತಾರೆ. ಇದು ನಿಮಗೆ ಗೊತ್ತಿರೋ ವಿಚಾರ. JDSಗೂ ಕಾಂಗ್ರೆಸ್ಗೂ ಫೈಟ್ ಇದೆ, ಇಲ್ಲ ಅಂತ ಹೇಳಲ್ಲ ನಾನು, ಅವ್ರೇನು ಲೆಕ್ಕಕ್ಕಿಲ್ಲ ಅಂತ ಹೇಳಲ್ಲ. ಅವ್ರ ಥರ ನಮ್ಮ ಪುಟ್ಟರಾಜ ಹೇಳ್ತಾರಲ್ಲ, ನಮ್ಮ ಪುಟ್ಟರಾಜಣ್ಣ ಹೇಳ್ತಾರಲ್ಲ, ಕಾಂಗ್ರೆಸ್ಸು ಚಲುವರಾಯಸ್ವಾಮಿ ಯಾವ ಲೆಕ್ಕ, ಅವನು ಡೆಡ್ ಹಾರ್ಸು ಅದೆಲ್ಲ ಹೇಳ್ತಾರಲ್ಲ, ಹಂಗೇನು ನಾನು ಯಾವತ್ತೂ ಹೇಳಿಲ್ಲ. ಸೊ JDSಗೂ ಇಲ್ಲಿ ಮೂಲ ಈ ರಾಜ್ಯದಲ್ಲಿ ಯಾವುದಾದ್ರು ಒಂದು ಶಕ್ತಿ ಇರೋ ಜಿಲ್ಲೆ ಇದ್ದರೆ JDSಗೆ ಅದು ಮಂಡ್ಯನೇ. ಸೊ ಕಾಂಗ್ರೆಸ್ಗೂ ಸಹ ಅಷ್ಟೇ ನಾವು ಶಕ್ತಿ ಇದೆ. ಒಂದು ಸಾರಿ ಸ್ವಲ್ಪ ಹೆಚ್ಚು ಎಫರ್ಟ್ ಹಾಕಿದ್ರೆ ಅವರೊಂದು 2 ಸೀಟ್ ಹೆಚ್ಚಾಗಿ ಗೆಲ್ಬೋದು, ನಾವು ಹೆಚ್ಚು ಎಫರ್ಟ್ ಹಾಕಿದ್ರೆ ನಮಗೊಂದು 2 ಸೀಟ್ ಗೆಲ್ಬೋದು. ಆದರೆ ಈಗ ಫ್ಯಾಕ್ಟ್ರಿ ನಾವು ಮಾಡ್ತಾ ಇರ್ತಕ್ಕಂಥದ್ದು, ಯೂನಿವರ್ಸಿಟಿ ಮಾಡ್ತಾ ಇರ್ತಕ್ಕಂಥದ್ದು, ಇವೆಲ್ಲವೂ ಸಹ ನಮಗೆ ಅನುಕೂಲಕರವಾದಂಥ ವಾತಾವರಣ ಇದೆ. ಜಿಲ್ಲೆ ಜನರ ಪರವಾದಂಥ ಅನೇಕ ನೀರಾವರಿ ಇಲಾಖೆಯಲ್ಲಿ ಮಾಡ್ರನೈಸೇಷನ್ ಮಾಡ್ತಾಯಿದ್ದೀವಿ. 5 ವರ್ಷ ಏನೂ ಆಗಿರಲಿಲ್ಲ, ಅನೇಕ ರಸ್ತೆಗಳನ್ನ ಮಾಡಿದ್ದೀವಿ. ಕುಡಿಯೋ ನೀರಿನ ಯೋಜನೆ JJM ಯೋಜನೆಯನ್ನು ಸಾಕಷ್ಟು ಕಾರ್ಯರೂಪಕ್ಕೆ ತರ್ತಾಯಿದ್ದೀವಿ. ಇವೆಲ್ಲ ಇರೋದ್ರಿಂದ ನಮಗೆ ಈ ಮುಂದೆ ಬರ್ತಕ್ಕಂಥ ಸ್ಥಳೀಯ ಚುನಾವಣೆಯಲ್ಲಿ ನಮಗೆ ಗೆಲ್ಲಬೇಕು, ಗೆಲ್ಲಕ್ಕೆ ಏನು ಬೇಕೋ ನಾವೆಲ್ಲ ವಾತಾವರಣವನ್ನು. ಸರ್ ರಾಜಣ್ಣ ಅವರು ಸರ್ 3 ಪುಟಗಳು ದೂರು ಕೊಟ್ಟಿದ್ದಾರೆ ಸರ್, ಆದರೆ ಅವರ ಒಂದು ಸರ್ಕಾರಿ ನಿವಾಸದಲ್ಲಿ CC ಕ್ಯಾಮ್ರಾ ಇಲ್ಲ ಅನ್ನೋದು ಹೇಳ್ತಾರೆ. ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಪೊಲೀಸ್ ಸ್ಟೇಷನ್ ಕೊಟ್ಟಿಲ್ಲ, ಈ ರೀತಿ ಹನಿ ಟ್ರ್ಯಾಪ್ ಆಗ್ತಿದೆ ಅಂತೇಳಿ
ಗೃಹ ಸಚಿವರು ಕೊಟ್ಟಿದ್ದಾರೆ, ಸ್ಟೇಷನಿಗೆ ಕೊಟ್ಟಿದ್ದಾರೆ. ಗೃಹ ಸಚಿವರು ಹೇಳಿದಾರಲ್ಲ, ಎಲ್ಲಿ ತನಿಖಾಧಿಕಾರಿಗೆ ಕೊಡಿ ಅಂತ ಹೇಳಿದ್ದಾರೆ. ಅವರು ಕೊಟ್ಟ ಮೇಲೆ ನಾವು ಕಾನೂನುಬದ್ಧವಾಗಿ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಯಾವ ಥರದಲ್ಲಿ ತನಿಖೆ ಮಾಡಬೇಕು ಅನ್ನೋದನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಸೆಂಬ್ಲಿನಲ್ಲಿ ಕಂಪ್ಲೇಂಟ್ ಬಂದ ತಕ್ಷಣ ಉನ್ನತ ಮಟ್ಟದ ತನಿಖೆನೇ ಮಾಡ್ತೀನಿ ಅಂತ ಮುಖ್ಯಮಂತ್ರಿಗಳು ಸಹ ಹೇಳಿದ್ದಾರೆ. ಅದನ್ನು ಮಾಡ್ತಾರೆ. ಮುಜುಗರ ಆಗ್ತಿಲ್ವಾ ಸರ್? ಈಗ ಪಕ್ಷದಲ್ಲಿ ಮುಜುಗರ ಆಗುತ್ತೆ ಆಗಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ಸದನದಲ್ಲಿ ಚರ್ಚೆ ಆಗಿದೆ. ರೆಕಾರ್ಡ್ ಆಗಿದೆ. ಸೊ ವಿರೋಧ ಪಕ್ಷದ ಎಲ್ಲರೂ ಇದನ್ನು ತನಿಖೆ ಮಾಡಬೇಕು ಅಂತ. ತಪ್ಪೇನಿಲ್ಲ. ಇದು ಹಿಂದೆ ಸುಮಾರು ಜನ ಈಗ ಕೇಂದ್ರದ ಮಟ್ಟದವರು ಇದ್ದಾರೆ ಅಂತ ಹೇಳಿದರು ಅವರು. ಅದಕ್ಕೆ ಕಾರಣ ಏನಪ್ಪ ಅಂದರೆ ಕಳೆದ 6 ತಿಂಗಳು 1 ವರ್ಷದಿಂದ ಒಂದಷ್ಟು ಜನ ಸ್ಟೇ ತಗೊಂಡಿದ್ದಾರೆ. ನಿಮಗೆ ಗೊತ್ತಿರಬೇಕು. ಅವತ್ತು ಹೈಕೋರ್ಟ್ನಲ್ಲಿ ಕೆಲವರೆಲ್ಲ ಮೀಡಿಯಾ ರಿಲೇ ಮಾಡ್ದಂಗೆ ಸ್ಟೇ ತಗೊಂಡಿದ್ದಾರೆ. ಅದೆಷ್ಟೋ ಜನ, ಅದು ನನ್ನ ನಂಬರ್ ಗೊತ್ತಿಲ್ಲ. ಅದರಿಂದ ಅದೆಲ್ಲ ರೆಫರ್ ಮಾಡಿದ್ದಾರೆ ಇವರು. ಸೊ ಇದು ಎಲ್ಲ ಪಕ್ಷದಲ್ಲೂ ಈ ಥರದ ನಡೀತಾ ಇದೆ ಅಂತೇಳಿ ಎಲ್ಲ ಪಕ್ಷದಲ್ಲಿ ಇರೋ ನಾಯಕರ ಮೇಲೆಲ್ಲ ಈ ಥರ ಆಗ್ತಾ ಇದೆ ಅಂತ ಹೇಳಿ ಅವ್ರು ಪ್ರಸ್ತಾಪ ಮಾಡಿ 40-48 ಜನ ಈ ಸ್ಟೇ ತಗೊಂಡಿರ್ತಕ್ಕಂಥದ್ದು ಇದೆಲ್ಲ ಪ್ರಸ್ತಾಪ ಮಾಡಿದಾಗ ತಪ್ಪೇನಿದೆ, ತನಿಖೆ ಮಾಡಿ ಸಂಪೂರ್ಣವಾಗಿ ಇದನ್ನು ಒಂದು ಸಾರ್ವಜನಿಕರ ಒಂದು ಮಾಹಿತಿಗೆ ಮುಂದಿನ ತನಿಖೆ ಮಾಡಿ ಅದನ್ನು ಕಂಪ್ಲೀಟ್ ಹೊರಗಡೆ. ನಾಳೆ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಈ ವಿಚಾರ ಪ್ರಸ್ತಾಪ ಮಾಡೋದಕ್ಕೆ ಕೂಡ ಮುಂದಾಗ್ತಿದ್ದಾರೆ. ಸೊ ಆದರೆ ಮುಖ್ಯಮಂತ್ರಿಯವರ ನೇತೃತ್ವದಲ್ಲಿ ನಡೀತಕ್ಕಂಥ ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡಿದ್ರೆ ಮುಖ್ಯಮಂತ್ರಿ ಇರ್ತಾರೆ. ಅವಾಗ ಅಲ್ಲಿ ಏನು ನಡೆಯುತ್ತೆ ನೋಡೋಣ. ನಾನು ಇಲ್ಲೇ ಅಡ್ವಾನ್ಸ್ ಆಗಿದೆ. ಸದನದಲ್ಲಿ ಈ ಚರ್ಚೆ ಆದ ಬಳಿಕವಾಗಿ ಜನರು ಟಾಕ್ ಬಂದಿದೆ ಸರ್. ಅಂದ್ರೆ ಈ ರೀತಿ ಮನಸ್ಥಿತಿ ಇರೋರಿಗೆ ತಾನೇ ಆ ರೀತಿ ಆಗೋದು ಅಂತ. ಅದೇನೇ ಇರಲಿ, ಅದನ್ನೆಲ್ಲ ನಾನು ಪ್ರಿಡಿಕ್ಟ್ ಮಾಡಿ ಹೇಳಲಿಕ್ಕಾಗಲ್ಲ. ಬಟ್ ತನಿಖೆ ಮಾಡಲಿಕ್ಕೆ ಸರ್ಕಾರ ಒಪ್ಕೊಂಡಿದೆ. ಮುಖ್ಯಮಂತ್ರಿಯವರು ಅದನ್ನು ಮಾಡ್ತಾರೆ. ಇವತ್ತು ಕಂಪ್ಲೇಂಟ್ ಕೊಟ್ಟ ಮೇಲೆ ನಾಳೆ ಕ್ಯಾಬಿನೆಟಲ್ಲಿ ಸಬ್ಜೆಕ್ಟು ಮುಖ್ಯಮಂತ್ರಿಯವರೇ ಚರ್ಚೆ ಮಾಡ್ತಾರೋ, ಉಪಮುಖ್ಯಮಂತ್ರಿಯವರು ಚರ್ಚೆ ಮಾಡ್ತಾರೋ, ರಾಜಣ್ಣವ್ರು ಆ ಸಬ್ಜೆಕ್ಟ್ ತರ್ತಾರೋ ನನಗೆ ಗೊತ್ತಿಲ್ಲ. ನಿಮ್ಮ ಸಹೋದ್ಯೋಗಿಗಳು ಸರ್ ಇದನ್ನೆಲ್ಲ ನಮಗೆ ಹೇಳ್ಬೇಕಾಗಿತ್ತು. 4 ಗೋಡೆ ಮಧ್ಯೆ ಕೂತು ಮಾತಾಡೋದು ಆಯಿತು, ಆಗೋಗಿದೆ. ಈಗ ಅದ್ರ ಬಗ್ಗೆ ಪ್ರಸ್ತಾಪ ಮಾಡೋದ್ರಿಂದ ಏನು ಪ್ರಯೋಜನ? ನಾನು ಯಾವುದ್ರ ಬಗ್ಗೆನೂ ರಿಯಾಕ್ಟ್ ಮಾಡೋಕ್ಕಾಗಲ್ಲ. ನಮಗೆ ಪಕ್ಷದಲ್ಲಿ ನಾಯಕರಿದ್ದಾರೆ, ಸರ್ಕಾರದಲ್ಲಿ ಮುಖ್ಯಸ್ಥರಿದ್ದಾರೆ. ಅವರು ಅದನ್ನೆಲ್ಲನೂ ತೀರ್ಮಾನ